ವಿಶ್ವವಿಖ್ಯಾತ ಲಾಲ್ಬಾಗ್ ಗಾಜನ ಮನೆಯಲ್ಲಿ ಬಹಳ ಅದ್ದೂರಿಯಿಂದ ಈ ಬಾರಿ ಏನು ಆಂಗ್ಲರ ಜೊತೆ ಬಹಳ ಕೆಚ್ಚೆದೆಯಿಂದ ಹೋರಾಡಿದಂತ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ವಿಷಯಾಧಾರಿತ ಫಲಪುಷ್ಪ ಪ್ರದರ್ಶನ ಬಹಳ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಇಂದು ಫಲಪುಷ್ಪ ಪ್ರದರ್ಶನದ 7ನೆಯ ದಿವಸ. ತಾವೆಲ್ಲ ನೋಡ್ತಾ ಇರ್ಬೋದು, ಗಾಜನ ಮನೆಯ ಹೃದಯ ಭಾಗದಲ್ಲಿ ಕಿತ್ತೂರು ಸಂಸ್ಥಾನದ ಹೆಗ್ಗುರುತಾದಂತ ಪುಷ್ಪಾಲಂಕೃತ ಕಿತ್ತೂರು ಕೋಟೆ ಬಹಳ ಆಕರ್ಷಕವಾಗಿ ಮೂಡಿ ಬಂದಿದೆ. ಸೊ ಈ ಒಂದು ಕೋಟೆಯ ನಿರ್ಮಾಣಕ್ಕೆ 6 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಏನು ವೈವಿಧ್ಯಮಯವಾದಂತಹ ಸೇವಂತಿಗೆ ಮತ್ತು ಗುಲಾಬಿ ಹೂಗಳನ್ನ ಬಳಕೆ ಮಾಡಲಾಗಿದೆ. ಕೋಟೆಯ ಮೇಲ್ಭಾಗದಲ್ಲಿ ಕಿತ್ತೂರಿನ ಒಂದು ಲಾಂಛನ ಮತ್ತು ಬಾವುಟ ಎರಡನ್ನೂ ಕೂಡ ಅಳವಡಿಸಲಾಗಿದೆ. ಅದರ ಜೊತೆಗೆ ಆಕರ್ಷಕ ಪುಷ್ಪ ಪ್ರತಿರೂಪದ ಕೋಟೆಯ ಮುಂಭಾಗ ಏನು ಅಶ್ವಾರೂಢ ಕಿತ್ತೂರು ರಾಣಿ ಚೆನ್ನಮ್ಮನವರ ಪ್ರತಿಮೆ ಮತ್ತು ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಗಳನ್ನು ಕೂಡ ಇರಿಸಲಾಗಿದೆ. ಗಾಜನ ಮನೆಯ ಹೆಬ್ಬಾಗಿಲಿನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣನವರ ಪುತ್ರಿಗಳನ್ನ ಇರಿಸಿ ಆ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗಣ್ಯಾತಿ ಗಣ್ಯರು ಪುಷ್ಪಾರ್ಚನೆಯನ್ನ ಮಾಡುವುದರ ಮೂಲಕ ಫಲಪುಷ್ಪ ಪ್ರದರ್ಶನಕ್ಕೆ ವಿದ್ಯುಕ್ತ ಚಾಲನೆಯನ್ನ ನೀಡಿರುತ್ತಾರೆ. ಸೊ ಈ ಒಂದು ಪುಷ್ಪಾಲಂಕೃತ ಏನು ಕೋಟೆಯ ಮುಂಭಾಗದಲ್ಲಿ ಪ್ರತಿಷ್ಠಿತ ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ ಕಂಪನಿಯ ವೈವಿಧ್ಯಮಯವಾದಂತಹ ಹೂಗಳು ಬಹಳ ವಿಶೇಷವಾಗಿ ಈ ಬಾರಿ ಅವರು ಪೆಟೂನಿಯಾ, ಆಂಥೂರಿಯಂ, ಸೇವಂತಿಗೆ ಹೂಗಳು ಮತ್ತೆ ವಿಶೇಷವಾಗಿ ಹಲವು ವಿಧದ ಆರ್ಕಿಡ್ಸ್ ಹೂಗಳು, ಎಕಿನೋಕ್ಯಾಕ್ಟಸ್ ಮತ್ತೆ ಫೋಲಿಯೇಜ್ ಒಂದು ವಿಶೇಷವಾದಂತಹ ಫೋಲಿಯೇಜ್ ಪ್ಲಾಂಟ್ಸ್ ಗಳನ್ನ ಮತ್ತೆ ಗಾಂಫ್ರಿನ ಸೊ ಈ ತರದ ಗಿಡಗಳನ್ನ ಬಳಸಿ ವಿಶೇಷವಾದಂತಹ ಅಲಂಕಾರವನ್ನ ಮಾಡಿದ್ದಾರೆ. ಸುಮಾರು 2 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ವಾರ್ಷಿಕ ಹೂಗಳನ್ನ ಮತ್ತು 1 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಆಕರ್ಷಕ ಫೋಲಿಯೇಜ್ ಪ್ಲಾಂಟ್ಸ್ ಅನ್ನ ಈ ಉದ್ದೇಶಕ್ಕೆ ಬಳಸಲಾಗಿದೆ. ಸೊ ಈ ಮೂಲಕ ತೋಟಗಾರಿಕೆ ಇಲಾಖೆ ಸೊ ನಿಜವಾದ ಅರ್ಥದಲ್ಲಿ ನಮ್ಮ ಏನು ನಾಡಿನ ಸಂರಕ್ಷಣೆಗೆ ರಕ್ಷಣೆಗೆ ಬ್ರಿಟಿಷರನ್ನೇ ಹೋರಾಡಿದ ಕಿತ್ತೂರು ರಾಣಿ ಮತ್ತು ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮನವರು ಮತ್ತು ಸಂಗೊಳ್ಳಿ ರಾಯಣ್ಣರಿಗೆ ನಿಜವಾದ ಅರ್ಥದಲ್ಲಿ ಪುಷ್ಪ ನಮನವನ್ನ ಸಲ್ಲಿಸ್ತಕ್ಕಂತ ಒಂದು ವಿಶೇಷ ಸಂದರ್ಭ ಇದು ಅಂತ ಹೇಳಕ್ಕೆ ಅತ್ಯಂತ ಸಂತೋಷವಾಗ್ತದೆ.